ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನಲ್ಲಿ ವಿಡಿಯೋದಲ್ಲಿ ನಾನು ನಮ್ಮನೆ ಶೆಡ್ನ ಮಾಡಿದ್ವಿ ಅಂತ ಹೇಳಿದ್ನಲ್ವ. ಹಿಂದಿನ ವಿಡಿಯೋದಲ್ಲಿ ನಾವು ಶೆಡ್ ಮಾಡ್ತಾ ಇರೋಂಥದ್ದು ವಿಡಿಯೋ ಹಾಕಿದ್ದೀವಿ. ಶೆಡ್ ಇವಾಗ ಕಂಪ್ಲೀಟ್ ಆಗಿದೆ, ಫುಲ್ ಕಂಪ್ಲೀಟ್ ಆಗಿಲ್ಲ. ಅಂದರೆ ಅದು ಕಾಂಕ್ರೀಟ್ ಕೆಲಸ ಏನು ಮಾಡಿಸಿಲ್ಲ. ಓನ್ಲಿ ಶೆಡ್ ಮೇಲ್ಗಡೆ ಬಿಸಿಲಲ್ಲಿ ಒಣಗದೇ ಇರೋ ಥರ, ಮಳೆ ನೆನೆದೇ ಇರೋ ಥರ ಶೀಟ್ ವ್ಯವಸ್ಥೆ ಅಷ್ಟೇ ಮಾಡಿದ್ದೀವಿ. ಸದ್ಯಕ್ಕೆ ಮೇವು ಹಾಕಿದರೆ ಅದನ್ನು ವೇಸ್ಟ್ ಮಾಡ್ಕೊಳ್ದೇ ಇರೋ ಥರ ಈ ಥರ ಕಲ್ಲುಗಳನ್ನ ಕೊಟ್ಕೊಂಡು, ಅದು ಗೊಂತು ಅಂದರೆ ಗೋದ್ಲಿಕ್ಕೆ ಅಂತ ಹೇಳ್ತೀವಿ ನಮ್ಮ ಕಡೆ ಎಲ್ಲ, ಇವು ಕೆಲವೊಂದು ಕಡೆ ಗೊಂತು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಕಲ್ಲುಗಳನ್ನ ಕೊಟ್ಟು ಆ ಥರ ಮಾಡ್ಕೊಂಡಿದ್ದೀವಿ. ಅಂದರೆ ಮೇವನ್ನೆಲ್ಲ ನಾವು ಹಾಕಿದ ಮೇವನ್ನೆಲ್ಲ ಕಾಲ ಹತ್ರ ಎಳ್ಕೊಬಾರ್ದು ಅಂತ. ಸೊ ನಾನು ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ, ಶೆಡ್ ತುಂಬ ಹಸುಗಳನ್ನ ಕಟ್ಟಿ ನಾನು ವಿಡಿಯೋ ಮಾಡಬೇಕು ಅಂತ ಹೇಳ್ಕೊಂಡಿದ್ದೀನಲ್ವ. ಸೊ ಸದ್ಯಕ್ಕೆ ನನಗೆ ಒಂದೇ ಸೈಜ್ಗಿರೋವಂಥದ್ದು ಹಸುಗಳನ್ನ ತಂದು ಕಟ್ಟೋ ಆಸೆ ಇದೆ. ಬಟ್ ಒಂದೇ ಸೈಜ್ಗೆ ಹಸುಗಳು ಇರಲಿಲ್ಲ, ತಂದು ಕಟ್ಟೋವರೆಗೂ ತಾಳ್ಮೆ ಇರಲಿಲ್ಲ ಅಂತ ಹೇಳಬೇಕು. ಸೊ ಸದ್ಯಕ್ಕೆ ಇರೋಂಥ ಹಸುಗಳನ್ನೇ ನಾನು ಶೆಡ್ ತುಂಬ ಕಟ್ಟಿ ಅದನ್ನು ವಿಡಿಯೋ ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀರಾ. ಸೊ ಈ ಕಡೆ ಸೈಡ್ ಇದೆಯಲ್ಲ, ಒಂದು ಕೊಂಬಿರೋವಂಥದ್ದು, ಒಂದು ಕೊಂಬು ಇಲ್ಲದೆ ಇರೋವಂಥದ್ದು ಪಕ್ಕದಲ್ಲಿ ಇದೆಯಲ್ಲ. ಸೊ ಎರಡೂ ಕೂಡ ಸೇಲಿಗಿರೋವಂಥ ಹಸುಗಳು. ಬೇಕಿದ್ದಲ್ಲಿ ಯಾರಿಗಾದ್ರೂ ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ಇದು ನಮ್ಮ ಮನೆಯಲ್ಲೇ ಇರೋವಂಥ ಹಸುಗಳು. ಇವೆಲ್ಲ ಈ 4 ಏನಿದೆ ಈ ಕಡೆ ಸೈಡಲ್ಲೆಲ್ಲ ಇರೋವಂಥ ಹಸುಗಳೆಲ್ಲ ನಮ್ಮ ಮನೆಯಲ್ಲೇ ಇರೋವಂಥ ಹಸುಗಳು. ಸೊ ನಮ್ಮೂರಿನಲ್ಲೆಲ್ಲ ಹಸುಗಳನ್ನ ಸಾಕಿದ್ದಾರೆ. ಅಲ್ಲಿ ರೋಡ್ನಲ್ಲಿ ಹಿಡ್ಕೋಗ್ತಾ ಇರೋದೆಲ್ಲ ಕಾಣಿಸ್ತಾ ಇದೆ ಅನ್ಕೋತೀನಿ. ಸೊ ನಮ್ಮೂರಿನಲ್ಲಿ ಹಸುಗಳು ಎಲ್ಲರೂ ಮನೆಯಲ್ಲೂ ಕೂಡ ಒಂದೊಂದು ಹಸು ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ಬಟ್ ನಮ್ಮ ಮನೆಯಲ್ಲೇ ತುಂಬ ಜಾಸ್ತಿ ಇರೋದು. ಸೊ ಅದಕ್ಕೋಸ್ಕರ ವಿಡಿಯೋ ಹಾಕ್ಕೊತಾ ಇದ್ದೀನಿ. ದಯವಿಟ್ಟು ಯಾರು ಕೂಡ ತಪ್ಪಾಗಿ ತಿಳ್ಕೊಬೇಡಿ. ಹಾಗೆಯೇ 4 ಹಸುಗಳು, ಆ ಸೈಡ್ ಇರೋವಂಥ 4 ಹಸುಗಳು ಸೇಲಿಗಿಲ್ಲ, ಓಕೆನಾ. ಈಗ 2 ಈ ಕಡೆ ನಾನು ಏನು ತೋರಿಸ್ತಾ ಇದ್ದೀನಿ, ಆ 2 ಹಸುಗಳು ಮಾತ್ರ ಸೇಲಿಗಿದ್ದಾವೆ. ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾವು ತಿಳಿಸ್ತೀನಿ, ಓಕೆನಾ. ಬೇಕಿದ್ದರೆ ನಂಬರ್ ಕೂಡ ನಾನು ಶೇರ್ ಮಾಡ್ತೀನಿ. ಸದ್ಯಕ್ಕೆ ಇವಾಗ 4 ತೊಟ್ಟುಗಳು, ಅಂದರೆ ಇವಾಗ ಸದ್ಯಕ್ಕೆ ಕೆತ್ತಲು ಸ್ಟಾರ್ಟ್ ಆಗ್ತಾ ಇದೆ. ಬಾಟಮ್ ಏನಿದೆ ಅದು ಬರ್ತಾ ಇದೆ. ಇನ್ನು 20-25 ಡೇಸ್ ಒಳಗಡೆ ಕರು ಹಾಕೋಂಥ ಹಸು ಇದು 3ನೇ ಕರು, ಅಂದರೆ 3ನೇ ಸಲ ಗರ್ಭ ಧರಿಸಿರೋಂಥ ಹಸು. ನೋಡ್ತಾ ಇದ್ದೀರಾ, ಇನ್ನು 20-25 ದಿನಗಳಲ್ಲಿ ಕರು ಹಾಕುವಂಥ ಹಸು. ಸೊ ಬೇಕಿದ್ದಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಹಾಗೆ ಇನ್ನೊಂದಿದೆ ಈ ಸೈಡ್ನಲ್ಲಿ, ಇದು ಕೂಡ 2ನೇ ಗರ್ಭ ಧರಿಸಿರೋದು. ಈ ಸಲ ಕರು ಹಾಕಿದರೆ 2ನೇ ಕರು. ಮೊದಲನೇ ಕರು ಹಾಕಿದೆ, ಹಾಗಾಗಿ ಚಿಕ್ಕ ಚಿಕ್ಕ ತೊಟ್ಟುಗಳಿದ್ದಾವೆ ಕೆಚ್ಚಲಲ್ಲಿ. ಅದು ಕೆಲವೊಬ್ಬರಿಗೆ ಅಡ್ಜಸ್ಟ್ ಆಗುತ್ತೆ, ಕೆಲವೊಬ್ಬರು ಅದು ಕರಿತಾ ಈಸಿಯಾಗಿ ಸಿಗುತ್ತೆ. ಸೊ ಸದ್ಯಕ್ಕೆ ಇವಾಗ ಇದು ಕೂಡ ಸೇಲಿಗಿದೆ. ಇದು ಕೂಡ ನಾವು ತಂದಿರೋದೆ. ಇದು ಬಂದು 9-10 ಲೀಟ್ರ್ ಹಾಲು ಕೊಡುವಂಥ ಕೆಪಾಸಿಟಿ ಇದೆ. ಸೊ ಆ ಕಡೆ ತೋರಿಸಿದಂಥದ್ದು 10 ಲೀಟ್ರ್ ಮೇಲೆ ಅಂದ್ಕೊಳ್ಳಿ. ಸೊ ನಮಗೆ ಗೊತ್ತಿಲ್ಲ, ನಾವು ಕರೆದಿಲ್ಲ. ಬಟ್ ಆದರೂ ಅವ್ರು ಹೇಳಿರೋ ಪ್ರಕಾರ 9-10 ಲೀಟ್ರ್ ಅಂತೂ ಕಂಪಲ್ಸರಿ ಕರಿಬೋದು ಅಂತ ಹೇಳಿದ್ದಾರೆ. ಸೊ ಇವೆರಡು ಬಂದು ನಮ್ಮನೆ 2 ಪುಟಾಣಿಗಳು. ಅಂದರೆ ಇವ್ರ ಅಮ್ಮಗಳೇನಿದ್ದಾರೆ ಅವ್ರನ್ನ ನಾವು ಬೇರೆಯವ್ರಿಗೆ ಸೇಲಿಗೆ ಕೊಟ್ಟಾಗಿದೆ. ಬಟ್ ಅದ್ರ ಜಾತಿಗೆ ಇರಲಿ ಅಂದರೆ ಅನ್ನೋದಕ್ಕೋಸ್ಕರ 2 ಕರುಗಳನ್ನ ಮಡಿಕೊಂಡಿದ್ದೀವಿ. ಹಾಗೆಯೇ ಈ ಮೂಲೆಯಿಂದ ನಿಂತ್ಕೊಂಡು ನೋಡಿದರೆ ಆ ಮೂಲೆ ತನಕ ಹಸುಗಳನ್ನ ಕಟ್ಟಿದರೆ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ಲ. ಸೊ ಕೆಲವೊಬ್ಬರಿಗೆ ಇದು ಅತಿಯಾಯಿತು ಅಂತ ಅನಿಸುತ್ತೆ. ಯಾಕೆ ಅತಿಯಾಯಿತು ಅಂದರೆ ಅವಶ್ಯಕತೆ ಇತ್ತಾ ಈ ಥರ ವಿಡಿಯೋ ಹಾಕೋದು ಅಂತ. ಬಟ್ ನಮ್ಮ ಖುಷಿ ಏನಂದರೆ, ನಾವು ಹೈನುಗಾರಿಕೆ ಮಾಡೋರಿಗೆ, ಹಸುಗಳನ್ನ ಸೇವೆ ಮಾಡೋರಿಗೆ ಏನಂದರೆ ಮೇವು ಹಾಕೋದಾಗಿರ್ಬೋದು, ಸಗಣಿ ಬಾಚೋದಾಗಿರ್ಬೋದು, ಅದನ್ನು ನೀಟಾಗಿ ನೋಡ್ಕೊಳ್ಳೋದಾಗಿರ್ಬೋದು, ಇದೆಲ್ಲ ಒಂಥರ ಖುಷಿ ತರುತ್ತೆ. ಅದಕ್ಕೋಸ್ಕರ ನಾನು ಕೂಡ ಅದೇ ಖುಷಿನ ಅನುಭವಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆಯೇ ನನಗೆ ತುಂಬ ಇಷ್ಟ ಈ ಥರ ವಿಡಿಯೋಗಳನ್ನ ಹಾಕಲಿಕ್ಕೆ ಇಷ್ಟ. ದಯವಿಟ್ಟು ಯಾರು ಕೂಡ ಬ್ಯಾಡ್ ಕಮೆಂಟ್ ಹಾಕಬೇಡಿ ಅಂತ ಹೇಳ್ತೀನಿ. ಯಾಕಂದರೆ ನಮ್ಮ ಖುಷಿಗೋಸ್ಕರ ನಾನು ವಿಡಿಯೋ ಹಾಕಿದ್ದೀನಿ. ಇಷ್ಟ ಇದ್ದರೆ ಲೈಕ್ ಮಾಡಿ, ಹಾಗೆ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಇಷ್ಟ ಇಲ್ವಾ ಬೇಡ ಬಿಟ್ಬಿಡಿ. ಬಟ್ ಬ್ಯಾಡ್ ಕಮೆಂಟ್ಸ್ ಅಂತೂ ಹಾಕಬೇಡಿ ಅಂತ ಹೇಳ್ತೀನಿ. ಯಾಕಂದರೆ ಗೋಮಾತೆನ ನಮ್ಮ ಮನೆ ದೇವ್ರ ಥರ ನಾವು ನೋಡ್ಕೊತೀವಿ. ಅದಕ್ಕೋಸ್ಕರ ದಯವಿಟ್ಟು ಯಾರೂ ಕೂಡ ಬ್ಯಾಡ್ ಕಮೆಂಟ್ ಹಾಕಬೇಡಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ತೋರಿಸಿರೋಂಥ ಹಸುಗಳು ನಾನು ಮಾಡಿರೋವಂಥದ್ದು ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಅಂತ ಹೇಳ್ತಾ, ಪಕ್ಕದಲ್ಲೇ ಹೈಪ್ ಆಪ್ಷನ್ ಕೂಡ ಇದೆ, ಹೈಪ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಕೂಡ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿದೆ ಫುಲ್ ನೋಡಿರೋ ಅಂಥವ್ರಿಗೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.